ವಯಸ್ಸಾಗಿದೆ. ನಮ್ಮಮ್ಮ 100 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 1000 ರೂಪಾಯಿ ಆಕ್ಟಿಂಗ್ ಬಂದ್ರೆ ಇಲ್ಲಿ 2000 ರೂಪಾಯಿ ಆಕ್ಟಿಂಗು. ಹಂಗೋಸ್ಕರ ಜೇಮ್ಸ್ ನೋಡಿ ಏನ್ ತಂದಿದ್ದಾನೆ. ಇಲ್ಲಿ ಜೇಮ್ಸು ನಾವು ಅಮ್ಮ ಕೈಲಿ ತಿನ್ಸ್ಕೊಂಡು ಅಪರೂಪಕ್ಕೆ ಇವತ್ತು ಫಸ್ಟ್ ಟೈಮ್ ತಿನ್ಸ್ಕೊಂಡಿದ್ದಲ್ಲ. ಹುಡುಗಿ ಅಲ್ಲ ಹುಡುಗ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಕಣ್ಣೆಲ್ಲ ಯಾಕೆ ಉರಿತೈತೆ ಅಂತಂದರೆ ಆನಿಯನ್ ಕಟ್ ಮಾಡಿ ಸ್ವಲ್ಪ ವೆಜಿಟೇಬಲ್ಸ್ ಇದೊಂದೆ. ಅದು ಬಿಟ್ಟರೆ ಕುಕ್ಕರ್ ಎತ್ಕೊಂಡಿದ್ದೀನಿ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ನಮ್ಮ ಅಮ್ಮ ಇವಾಗ ಟಿಫನ್ ಮಾಡ್ಬಿಟ್ಟು ಹಂಗೆ ಹೋಗಿದ್ದಾನೆ. ನನ್ನ ಹೊಟ್ಟೆ ಬೇರೆ ಹಶು ಆಗ್ತಿದೆ. ಸೊ ಅದಕ್ಕೋಸ್ಕರ ಪಲಾವ್ ಮಾಡೋಣ ಅಂತ ಇಲ್ಲಿ ಮಿಕ್ಸಿಲಿ ಕೊತ್ತಂಬರಿ ಮತ್ತು ಏನಂತಾರೆ ಗೈಸ್, ಇನ್ನೊಂದೇನಂತಾರೆ ಮಿಂಟ್ನ ಅದೇನೋ ಅಂತಾರಲ್ಲ ಗೈಸ್, ಕೊತ್ತಂಬರಿ ಮತ್ತು ಮಿಂಟ್ನ ಇವೆರಡೂ ಮಿಕ್ಸಿಲಿ ಗ್ರೈಂಡ್ ಮಾಡಿ ಅದು ಇಕ್ಕಿದ್ದೀನಿ. ಸೊ ಇವಾಗ ನಾನು ನನ್ನ ಟಿಫನ್ ಮಾಡ್ಕೊಬೇಕು. ಗ್ಯಾಸ್ ಅಂಟಿಸಿದ್ದೀನಿ. ಸೊ ಅದು ಸ್ವಲ್ಪ ಪಾತ್ರೆ ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ಅಂತ. ಆದಮೇಲೆ ಏನೇನು ಮಾಡ್ತೀನಿ ಅಂತ ನೋಡಿ. ಸೊ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನೇನೋ ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬೇಕು. ಹಂಗೆ ಫಸ್ಟ್ ಇದನ್ನು ಮಾಡಿಬಿಟ್ಟು ಹಂಗೆ ಫ್ರೆಶ್ ಅಪ್ ಆಗೋಣ ಅಂತ ಇದ್ದೀನಿ. ಸೊ ಬನ್ನಿ ಇವಾಗ ಮಾಡಿಬಿಟ್ಟು ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗಿರೋದೆ ಅಂತ. ಲೆಟ್ಸ್ ಗೋ. ಲಿಟ್ರಲಿ ನಾನು ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ ನೋಡಿ. ಇದು ಎಲ್ಲೆ ಮತ್ತು ಇದೊಂದು ಇವೆರಡು ಹಾಕ್ಬಿಟ್ಟು ಆನಿಯನ್ ಹಾಕ್ಬಿಟ್ಟು ಸುಮ್ಮನೆ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇನ್ನೇನು ಹಾಕಲ್ಲ, ಇದೊಂದು ಪೇಸ್ಟ್ ಮಾಡ್ಕೊಂಡಿದ್ರೆ ಇದು ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಬಿಟ್ಟು ಇದು ಹಾಕ್ಬಿಟ್ಟು ರೈಸ್ ಹಾಕ್ತೀವಿ. ಅದಾದಮೇಲೆ ಕುಕ್ಕರ್ ಎಣ್ಣೆ ಬಂದ್ಬಿಡ್ತು ಕೈ ಮೇಲೆ. ಶಿಟ್, ಎಣ್ಣೆ ಹಾಕೊಂಬಿಟ್ಟೆ ಕೈ ಮೇಲೆ. ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಆಗ್ತಾಯಿದೆ. ಇವಾಗ ಇದಕ್ಕೆ ಸ್ವಲ್ಪ ಫ್ರೈ ಗೋಲ್ಡ್ ಹಾಕಿದೆ. ಇವಾಗ ಬೀನ್ಸ್ ಹಾಕಿದೆ. ಇವಾಗ ಇದನ್ನು ಹಾಕೋಣ. ಇದನ್ನು ಹಾಕಿ ಇವಾಗ ಇದು ಮೆಂತ್ಯ ಪೇಸ್ಟ್ ಮತ್ತು ಅದು ಹಾಕೊಂಡೆ. ಸ್ವಲ್ಪ ಗಮ್ಮಂತ ಇದೆ ಒಟ್ಟಿನಲ್ಲಿ. ನಿಮ್ಗೆ ಅಂತೆಲ್ಲ ಗಮ್ಮಂತ, ನಾನು ದೇವರಣೆಗೆ ಇವಾಗಲೂ ಗಮ್ಮಂತ ಇದೆ. ಪರವಾಗಿಲ್ಲ ಗೈಸ್. ಒನ್ ಟೈಮ್ ಗೈಸ್ ಲಿಟ್ರಲಿ ಏನೇನು ಮಸಾಲೆ ಹಾಕಿದ್ದೀನೋ ನನಗೆ ನೆನಪಿಲ್ಲ. ಸಿಕ್ಕಿದ ಮಸಾಲೆ ಎಲ್ಲ ಉಯ್ದುಬಿಟ್ಟಿದ್ದೀನಿ. ಖಾರದ ಪುಡಿ ಅದು ಇದು ಎಲ್ಲ ಹಾಕ್ಬಿಟ್ಟೆ. ಸೊ ಅದನ್ನು ನೋಡಿ ಗೈಸ್, ಕೈ ಮೇಲೆ ಮತ್ತೆ ಹಾಕ್ಕೊಂಡಿಲ್ಲಿ. ಬರೀ ಕೈ ಮೇಲೆ ಹಾಕೊಳ್ಳೋದೇ ಆಯಿತು ನಂದು. ಬಿಸಿ ಜಾಸ್ತಿ ಆಯಿತು. ಸೊ ಒಟ್ಟಿಗೆ ಅಡುಗೆ ಮಾಡಿ ಸಿಗೋಣ. ಲೆಟ್ಸ್ ಗೋ. ಅಡುಗೆ ಮಾಡಿ ನಾನು ತಿನ್ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಚೆನ್ನಾಗೈತೆ ಇಲ್ವಾ ಅಂತ. ಸೊ ಗೈಸ್ ನಾನು ಫೈನಲಿ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡಿದ್ದೀನಿ. ಸೊ ಆಗಿದೆ ಅನ್ಕೊತೀನಿ ಗೈಸ್. ನೋಡಿ ಓಪನ್ ಮಾಡ್ತೀನಿ. ಗೈಸ್ ಆಗಿದೆ. ಗಮ್ಮಂತ ಇದೆ. ಆದರೆ ಯಾವ ಥರ ಸ್ಮೆಲ್ ಬರ್ತೈತೆ ಅಂತ ನನಗೆ ಗೊತ್ತು ಗೈಸ್. ಗೊತ್ತಿಲ್ಲ ಗೈಸ್ ಹೆಂಗಾಗೋಯ್ತು ಒಟ್ಟಿನಲ್ಲಿ. ನೋಡಿ ಗೈಸ್ ಈ ಥರ ಆಗೈತೆ. ಹಾಕ್ಕೊಳ್ಳೋಣ. ಹಾಕ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನಿಮಗೆ. ಇಟ್ಸ್ಕೋ ತಿನ್ನೋಣ ಇವಾಗ ಗೈಸ್. ನಾನೇ ಮಾಡಿರೋದು ಹೆಂಗೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇವಾಗ ಟೇಸ್ಟು ನಾನು ಏನು ಬರ್ತಿದ್ದೋ ಅದೆಲ್ಲ ಸಿಕ್ಕುತ್ತೋ ಅದೆಲ್ಲ ಹಾಕ್ಬಿಟ್ಟಿದ್ದೀನಿ. ಟೇಸ್ಟ್ ನೋಡೋಣ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ, ರಿವ್ಯೂ ನಿಮ್ಗೆ ಕೊಡ್ತೀನಿ. ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಕೈ ತೊಳ್ಕೊಂಡು ಬಂದೆ. ಬಿಸಿ ಬಿಸಿ ಇದೆ, ನೋಡೋಣ. ಗೈಸ್ ಟೇಸ್ಟ್ ಗೊತ್ತಾಗ್ತಿಲ್ಲ ಇರಿ, ಇನ್ನೊಂದ್ಸಲ ತಿನ್ಬಿಡ್ತೀನಿ. ಗೈಸ್ ಸಕ್ಕತ್ತಾಗಿ ಮಾಡಿದ್ದೀನಿ. ಟು ಬಿ ಆನೆಸ್ಟ್ ಹೇಳ್ತಾ ಸ್ವಲ್ಪ ಸಾಲ್ಟ್ ಕಡಿಮೆ ಹಾಕಿದ್ದೀನಿ. ಅದು ಬಿಟ್ಟರೆ ಸಕ್ಕತ್ತಾಗಿದೆ. ಇದು ನನಗೆ ಸ್ವಲ್ಪ ಮಡಗಿದ್ದೀನಿ. ನನ್ನ ನಂಬಲಿಲ್ಲ ಅಂದರೆ ನಮ್ಮಮ್ಮ ಬಂದಮೇಲೆ ಕೊಡ್ತೀನಲ್ಲ ಅವ್ರ ಟೇಸ್ಟು, ಅವಾಗ ನೋಡಿ ಅವ್ರ ಕೈಲಿ ಹೇಳಿಸ್ತೀನಿ ಹೇಗಿದೆ ಅಂತ. ಸೊ ಗೈಸ್ ಇಷ್ಟೊತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಇವಾಗ ನಮ್ಮ ಅಮ್ಮ ಬಂದರು. ಇವಾಗ ರೀಲ್ ಮಾಡ್ತಾಯಿದ್ದೀವಿ. ಸೊ ರೀಲ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವ್ರು ರೀಲ್ ಮಾಡೋಕ್ಕೆ ಪರದಾಟ ನೋಡ್ರಿ. ಇಲ್ಲಿ ನಿದ್ದೆ ಬಂದ್ಬಿಡ್ತು ಇಷ್ಟು ಬೇಗ. ನಾಟಕ ಅಂದರೆ ನಾಟಕ ಇದು. ನಿನ್ಗೆ ಹೆಂಗೆ ಗೊತ್ತೋ, ಕಷ್ಟ ಅಲ್ವಾ? ಹಿಂಗಾದರೆ ಕಷ್ಟ. ಇದು ನೋಡ್ರಿ ಬೇಗ ಗೈಸ್. ಇವಾಗ ರೀಲ್ ಮಾಡಿ ಪೋಸ್ಟ್ ಮಾಡಿ ಬರ್ತೀವಿ. ನಮ್ಮಮ್ಮ 100 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 1000 ರೂಪಾಯಿ ಆಕ್ಟಿಂಗ್ ಬಂದ್ರೆ ಇಲ್ಲಿ 2000 ರೂಪಾಯಿ ಆಕ್ಟಿಂಗು. ನಮ್ಮ ಜೇಮ್ಸ್ ಬಂದಿದ್ದಾನೆ.
ಏನು ಇಷ್ಟೊಂದು ಬ್ಲಶ್ ಮಾಡ್ತಿದ್ಯಾ ಜೇಮ್ಸ್? ಜೇಮ್ಸ್ ಯಾಕೆ ಬ್ಲಶ್ ಮಾಡ್ತಿರೋದು? ಬ್ಲಶ್ ಮಾಡ್ತಿರೋದು ಯಾಕೆ ನೀನು? ಏನಿಲ್ಲ. ಮತ್ತೆ ಯಾಕೆ ಇಷ್ಟೊಂದು ಬ್ಲಶ್? ಅಲ್ಲಿ ನೋಡ್ರಿ ಅಮ್ಮ ನಗ್ತಾ ಇರೋದು. ನಗು ಸತೀಶ್ ನಗಿರಿ. ಇವಾಗ ಕಾಫಿ ಕುಡಿತಾ ಇದ್ದಾರೆ ನಮ್ಮಮ್ಮ, ನಾನು ಇಬ್ರು ಕುಡಿತಾ ಇದ್ದೀವಿ. ಜೇಮ್ಸ್ ಇಲ್ಲಿ ಕುತ್ಕೊಂಡು ಮಹಾರಾಜನ್ ಥರ ಏನೋ ಡಿಸ್ಕಸ್ ಹೊಡಿತಾವ ನನಗೆ. ತಿನ್ನೋಣ. ತಿನ್ರಿ ಅಮ್ಮ, ಚೆನ್ನಾಗಿ ತಿನ್ರಿ. ತಿಂತೀನಿ ಇವಾಗ. ನಮಗೋಸ್ಕರ ಜೇಮ್ಸ್ ನೋಡಿ ಏನು ತಂದಿದ್ದಾನೆ. ನಮ್ಮಮ್ಮನ ರಿಯಾಕ್ಷನ್ ನೋಡಿದಲ್ಲಿ ತಿನ್ಲಮ್ಮ. ಹಾಂ, ನನ್ನ ಮೇಲೆ ಆಣೆ ಇಕ್ಸ್ಕೊಂಬಿಟ್ಟಾರೆ ಗೈಸ್. ಏನು ಗೊತ್ತಾ ಇದು? ನನಗೂ ನಮ್ಮಮ್ಮನ ಫೇವ್ರೆಟ್ ಸ್ವೀಟ್ ಇದು. ತಿನ್ಕೊಳ್ಳಮ್ಮ ಒಂದೇ ಒಂದು. ಸಕ್ಕ ಆಯ್ತು ನೋಡೋಕ್ಕೆ. ಆಣೆ ಇಕ್ಸ್ಕೊಂಡಿದ್ದೀರಾ ನೀವು? ಆಣೆ ತೆಗೀರಿ. ಪರವಾಗಿಲ್ಲಮ್ಮ, ಆಯ್ತಮ್ಮ ತಿನ್ರಿ ಅಮ್ಮ. ನಾನೊಂದು ಬಾಕ್ಸ್ ತೊಗೊಂಡಿದ್ದೀನಿ ಅಪ್ಪನ ಹತ್ರ ಹೇಳ್ಬಿಟ್ಟು. ಜಾಸ್ತಿ ತಗೋಸ್ಕೊ. ಜೇಮ್ಸ್ ಕೊಡ್ಸಿರೋದು ಕೊಡಿಸ್ಬಿಟ್ಟು ಯಾಕೆ ಹಂಗೆ ಮನೆಗಿದೆಯಾ? ನಿದ್ದೆ ಬದೈತು. ನಿದ್ದೆ ಸುಮ್ಮನೆ ಬರಲ್ವಲ್ಲ. ಯಾಕೆ ನಿದ್ದೆ? ಆಯ್ತು, ಏನೋ ಬೇಜಾರಲ್ಲ ಜೇಮ್ಸು. ಕೊಡ್ರಿ ಅಮ್ಮ. ತಿನ್ನೋ. ಜಾಸ್ತಿ ಕೊಡಲ್ಲ. ನಿಂಗೆ ಕೇಳಿದ್ರು ಕೊಡಲ್ಲ ಬಿಡು. ಇಸ್ಕೊಟ್ಟವ್ರು ಸ್ವಲ್ಪ. ಯಾರೋ ಬೈಕೊಂಡವ್ರು ಕಣ. ನೆನ್ಸ್ಕೊಂತ ಇರ್ತಾರೆ ಯಾರಾದ್ರು. ಇದಾಗ ಕಾಲೇಜಲ್ಲಿ ಯಾರು ಕಾಲೇಜಲ್ಲಿ ನೆನ್ಸ್ಕೊಂಡಿರ್ತಾರೆ ಯಾರಾದ್ರು. ಅಲ್ಲ ಶಾ? ಯಾಕೆ ಈಗ ಹಿಂಸೆ ಕೊಡ್ತೀಯ? ನೋಡಿ ಜೇಮ್ಸು ನಮ್ಮಮ್ಮನ ಜೊತೆ ನಮ್ಮಮ್ಮನ ಕೆಲ ಊಟ ತಿನ್ಸ್ಕೊಂತಾನೆ. ಏನಾಗಲ್ಲ. ಊಟ ತಿನ್ಸ್ಕೊಂತಾನೆ ಜೇಮ್ಸ್ ಇವತ್ತು ನಮ್ಮಮ್ಮನ ಕೈಲಿ. ಇಷ್ಟು ದಿವಸ ನಾನು ತಿನ್ಸ್ಕೊಂಡ್ರೆ ಇವತ್ತು ಜೇಮ್ಸ್ ತಿನ್ಸ್ಕೊಂತಾನೆ, ಅಷ್ಟೇ ಡಿಫ್ರೆನ್ಸ್. ಆನು ಆನು ಆ ಮಕ್ಳಿಗೆ ಹಂಗೆ ಮುತ್ತಿ ತೂಗಿತೀನಿ ನಾನು. ತಿನ್ನು ಒಂದು. ನಾನು ಆ ಸ್ಕೂಲಲ್ಲೂ ಹಂಗೆ ಮಕ್ಳಿಗೆ ಎದುರ್ಕತಾವ ಮಕ್ಕಳು. ಅಮ್ಮ ಮಂಜಾಟಿ ಬರ್ತೈತೆ ನಂಗೆ ತಿನ್ಕೊಂಡ್ಬಿಡ್ತೀನಿ ಇರಿ ಅಂತವೆ. ಸತೀಶ್ ನಿನಗೇನು ಆಯ್ತು, ಸ್ವಲ್ಪ ತಿನ್ನಿ. ತಿನ್ಸ ಚೆನ್ನಾಯ್ತಾ ಶಾ? ಅದನ್ನ ಗಾಯ ನಮ್ಮ ತಿಂತೀನಿ ಬೇಜಾರಾಗ್ಬಿಡೈತೆ ಫುಲ್ಲು. ಇದನ್ನ ಇದು ಮಾಡು, ಬಿಸಿ ಅಬೆ ಕೊಡು ತುಪ್ಪನ. ಅಬೆ ನೀನು ಕೊಡು. ಅದರಲ್ಲಿ ಸ್ಪೂನ್ ಅಬೆ ನೀನು ಕೊಡು. ಅಬೆ ನಾನು ಕೊಡೋದು ಯಾವ ಕಡೆ? ಚೋಗಾಯ್ತು, ನಾನು ಆಮೇಲೆ ತಿಂತೀನಿ ಊಟ. ಇವಾಗ ಅಮ್ಮ ತಿನ್ಸ್ಕೊಳ್ಳಿ, ಆಮೇಲೆ ತಿನ್ನೋಣ ಅಲ್ವಾ ಅಮ್ಮ? ಇಲ್ಲಿ ಜೇಮ್ಸು ನಾವು ಅಮ್ಮ ಕೈಲಿ ತಿನ್ಸ್ಕೊಂಡು ಅಪರೂಪಕ್ಕೆ ಇವತ್ತು ಫಸ್ಟ್ ಟೈಮ್ ತಿನ್ಸ್ಕೊಂಡಿದ್ದಲ್ಲ. ಫಸ್ಟ್ ಟೈಮಾ? ಹಾಂ, ಫಸ್ಟ್ ಟೈಮ್ ಆಗೈಸ್ ಅವ್ನು ನಮ್ಮ ಅಮ್ಮನ ಹತ್ರ ಊಟ ತಿನ್ಸ್ಕೊಂಡಿದ್ದು. ಹೇಗಿತ್ತು ಹೇಳ್ಸಾ? ಹೇಳು ಹೇಗೆ ಪಕ್ಕನಾ? ಎಷ್ಟು ಇಷ್ಟ ಆಯಿತು? ಫಸ್ಟ್ ಟೈಮ್ ಆಂಟಿ ಕೈಲಿ ತಿನ್ಸ್ಕೊಂಡಿದ್ದು. ಹಾಂ, ನಮ್ಮ ಮಮ್ಮಿ ತಿನ್ಸಿದ್ರೆ ಯಾವಾಗಲೂ. ಹಾಂ, ನಾನು ಇದುವರೆಗೂ ನಮ್ಮ ಮಮ್ಮಿ ಮತ್ತು ನಮ್ಮ ಅಜ್ಜಿ ಕೈಲಿ ಅಷ್ಟೇ ತಿನ್ಸ್ಕೊಂಡು. ಅದು ಬಿಟ್ಟರೆ ನಮ್ಮ ಅಮ್ಮನೇನಾ? ನಾನು ತಿನ್ಸಿಲ್ಲ. ಆಮೇಲೆ ನಮ್ಮ ಆಂಟಿ ಕೈಲೂ ತಿನ್ಸ್ಕೊಂಡಿದ್ದು. ಗೈಸ್ ನೋಡಿ, ಅಲ್ಲಪ್ಪ, ಇಷ್ಟೇ ಮರ್ತೋಗ್ಬಿಟ್ರು ನಮ್ಮನ್ನೆಲ್ಲ. ಇಷ್ಟೇ ಹುಡುಗಿರಲ್ಲಿ ಪರವಾಗಿಲ್ಲ. ಆಯ್ತು, ಹುಡುಗನಾದ್ರೆ ನನ್ನ ಹೆಸರು ಹೇಳ್ಬೋದಾಯ್ತು ಸರ್. ಹುಡುಗಿರಲ್ಲಿ ರವಿ ತಿನ್ಸವನೆ. ಹುಡುಗಿ ಅಲ್ಲ, ಹುಡುಗ. ಹುಡುಗನಲ್ಲಿ ರವಿ ತಿನ್ಸವನೆ, ಆಕಾಶ್ ತಿನ್ಸವನೆ, ಚೇತನ್ ತಿನ್ಸವನೆ, ಹೇಮಂತ್, ಆಮೇಲೆ ಇನ್ನೂ ಎಷ್ಟೊಂದು ಜನ ತಿನ್ಸಿದ್ದಾರೆ. ಹಾಂ, ಶ್ರೇಯಾ ಚೆನ್ನಾಗಿತ್ತು ಗೈಸ್. ಜೇಮ್ಸ್ ಇಲ್ಲೇ ಇರಲ್ಲ, ಆಮೇಲೆ ಅವ್ನು ಇಲ್ಲೇ ಇರ್ತಾನೆ ಅನ್ಕೊಂಡ್ಬಿಡ್ತೀರಾ. ಅವ್ನು ಇವತ್ತು ಹೋಗ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ನಮ್ಮ ಅಮ್ಮ ಆಚೆ ಹೋದ್ರು, ಅದಕ್ಕೆ ಸ್ವಲ್ಪ ಇದ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮನೆಗೆ ಅವನು ಓಡ್ತಾನೆ. ಅದು ಬಿಟ್ಟರೆ ಗೈಸ್ ಅಲ್ಲೊಂದು ಲೈಟ್ ಕಾಣಿಸ್ತಿದೆ ಗೊತ್ತಾ? ಅಲ್ಲಿಗೆ ಹೋಗ್ಬೇಕು ಗೈಸ್. ಅಲ್ಲಿ ಸರ್ಕಸ್, ಅದು ಸರ್ಕಸ್ ನಡೆಸ್ತಿದ್ದಾರೆ ಇಲ್ಲಿ ಮನೆ ಹತ್ರ. ನೋಡೋಣ. ಹಾಂ, ಆ ಲೈಟ್ ಬರ್ತೈತಲ್ಲ, ಸರ್ಕಸ್ ಅದು. ನೋಡೋಣ ಗೈಸ್, ಹೋದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಹೋಗಲ್ಲ. ಇವತ್ತೇ ಎಲ್ಲ ಹೋಗ್ಲಿಲ್ಲ, ನೋಡೋಣ ಅಂತ ಹೇಳಿದ್ದು. ನೋಡಿ, ಸರ್ಕಸ್ಗೆ ಹೋಗ್ಬೇಕು ಅಂತ ನನ್ನನ್ನೇ ಕರೆದ ಒಂದು ಮಾತು ಇಲ್ಲ, ಪ್ರೂಫ್ ಇದೆ. ಕರ್ದಿಲ್ಲ, ನಾನು ಅದೇ ಹೇಳ್ತಾ ಇರೋದು ಗೈಸ್. ಇನ್ನು ನಾನು ಹೋಗೋದೇ ಡೌಟು, ಅವನಲ್ಲಿ ಕರೀಲಿ. ನಾನು ಅದೇ ಹೇಳಿದ್ದೆ ನೋಡಿ, ಫ್ರೆಂಡ್ಸ್ ಅಂತ ನಾನು ಹೋಗೋದೇ ಡೌಟು ಗೈಸ್. ನಾನು ಅವನಲ್ಲಿ ಕರೀಲಿ. ಅಲ್ಲಿ ಹೋದ್ರು ಗುಲಾಬ್ ಜಾಮೂನ್ ಕಟ್ ಮಾಡ್ಕೊಬಿಟ್ರು. ಸಾರಿ, ಅವ್ನು ನನಗೇನು ಹೇಳಕ್ಕೆ ಬಂದ, ನಾನು ಒಂದ್ಸಲ ನನ್ನ ಎಕ್ಸ್ಪೀರಿಯನ್ಸ್ ಅವ್ನು ಶೇರ್ ಮಾಡಿದ್ದೆ. ಅದಕ್ಕೆ ಅವ್ನು ನನಗೇನು ಹೇಳಕ್ಕೆ ಬಂದ, ಅಷ್ಟರಲ್ಲಿ ಪಾಸ್ ಆಗೋದು ಅಣ್ಣ. ಸೊ ಇವಾಗ ನಮ್ಮಮ್ಮ ಆಚೆ ಹೋಗಿದ್ದಾರೆ ಗೈಸ್. ನಮ್ಮಮ್ಮ ಬರಲಿ ಅಲ್ಲಿವರೆಗೂ. ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಯಾರನ್ನ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಮಾಡ್ತಿದ್ರೆ ಎಲ್ಲರೂ ಬಿಟ್ಬಿಡಿ, ಯಾರೂ ಅದನ್ನು ಮಾಡಬೇಡಿ. ಬ್ಯಾಡ್ ಹ್ಯಾಬಿಟ್ ಅದು. ಶಿ